ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ಸುಂದರವಾದ ಹೆಣ್ಣು ಮಕ್ಕಳು, ಯಾಕಂದರೆ ಸಾಫ್ಟ್ವೇರ್ ಇಂಜಿನಿಯರ್ಸು ಮತ್ತು ಒಳ್ಳೆ ಜಾಬ್ಗಳು ನಮಗೆ ಗಮನದಲ್ಲಿ ಬಂದಿರೋ ವಿಚಾರಗಳೇ ನಿಮ್ಗೆ ಹೇಳ್ತೀನಿ. ಕೆಲವೊಂದಷ್ಟು ಹೆಣ್ಣು ಮಕ್ಕಳು 35-40 ವರ್ಷ ಆಗಿದ್ರು ಕೂಡ ಮದುವೆಗಳಾಗಿರಲ್ಲ. ಕುಟುಂಬದಲ್ಲಿ ಕೂಡ ಮದುವೆಗೆ ಪ್ರಯತ್ನ ಪಟ್ಟಿದ್ರು ಇವ್ರು ಆಗಕ್ಕೆ ಇಷ್ಟ ಇರಲ್ಲ, ತಪ್ಸ್ಕೊತಾ ಇರ್ತಾರೆ, ಆಚೆ ಹೋಗ್ತಾ ಇರ್ತಾರೆ. ಇತ್ತೀಚೆಗೆ ಯಾವುದೋ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೈತೆ. ಅಮ್ಮ ಮಗಳಿಗೆ ಮದುವೆ ಮಾಡೋಕ್ಕೆ ಒತ್ತಾಯ ಮಾಡಿದ್ದಕ್ಕೆ ಆ ಹುಡುಗಿ ಹೋಗಿ ಬೋರ್ಡ್ ಓಡಿಸ್ಕೊಂಬಿಟ್ಲು, ಕೂದಲು ತಕ್ಕೊಂಬಿಟ್ಲು, ಅಂದರೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ. ಸೊ ಅದು ಬಿಟ್ಟು ಕೂಡ ಸಾಕಷ್ಟು ಬೇರೆ ಹೆಣ್ಮಕ್ಳು ನೋಡೋಕ್ಕೆ ತುಂಬ ಲಕ್ಷಣವಾಗಿರ್ತಾರೆ, ಚೆನ್ನಾಗೂ ಇರ್ತಾರೆ, ಆದರೂ ಅವ್ರಿಗೆ ಮದುವೆ ಬಗ್ಗೆ ಆಸಕ್ತಿ ಇರಲ್ಲ. ಬೇಡ, ನನಗೆ ಹಂಗೆ ಜೀವನ ಮಾಡ್ತೀನಿ, ನನಗೆ ಇದು ಚೆನ್ನಾಗೈತೆ, ನನಗೆ ಕಂಫರ್ಟೇಬಲ್ ಇದ್ದೀನಿ. ಯಾಕಂದ್ರೆ ಸಂಪಾದನೆ ಮಾಡ್ತಿರ್ತಾರೆ, ಅಷ್ಟು ಕೈಯಲ್ಲಿ ದುಡ್ಡಿರುತ್ತೆ, ಯಾರ ಮೇಲೂ ಡಿಪೆಂಡ್ ಆಗಿರಬೇಕಾಗಿಲ್ಲ, ಹೆಂಗೋ ನಡೀತದೆ. ಯಾವಾಗ ನಮ್ಗೆ ಇವಾಗ ಏಜ್ ಆದಮೇಲೆ ಮತ್ತು ಮಕ್ಕಳು ಇವೆಲ್ಲ ಯಾವಾಗ ಅಂದರೆ ಬೇಕಾದಾಗ ದತ್ತಕ್ಕೆ ತೊಗೊಳ್ಳೋಣ, ಈ ಥರ ಆನ್ಸರ್ ಮಾಡೋಷ್ಟು ಅವ್ರಿಗೆ ನಾಲೆಡ್ಜ್ ಇರುತ್ತೆ. ನೀವೇನೇ ಪ್ರಶ್ನೆ ಹಾಕಿದ್ರು ಅದಕ್ಕೆ ಸರಿಯಾದ ಆನ್ಸರ್ ಕೊಡ್ತಾರೆ. ಬಟ್ ಅವ್ರಿಗೆ ಮದುವೆ ಆಗೋಕ್ಕೆ ಆಸಕ್ತಿ ಇರೋದಿಲ್ಲ. ಯಾಕೆ ಹಿಂಗಾಗುತ್ತೆ? ಸಾಕಷ್ಟು ಕುಟುಂಬಗಳಲ್ಲಿ ಈ ಥರದ್ದೊಂದು ಹೆಣ್ಮಕ್ಳು, ಸುಂದರವಾದ ಹೆಣ್ಮಕ್ಳು ಹಾಗೆ ಉಳ್ಕೊಂಬಿಟ್ಟಿರ್ತಾರೆ. ನಾನು ಅಟೆಂಡ್ ಮಾಡಿರ್ತಕ್ಕಂಥ ಕೇಸ್ಗಳಲ್ಲಿ ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸಲ್ಲ, ಫೋಟೋ ತೋರಿಸಿದ್ದೀನಿ, ನಿಮಗೆ ಫೋಟೋ ತೋರಿಸಿದ್ದೀನಿ. ಎಷ್ಟು ಚೆನ್ನಾಗಿ, ನಾಳೆ ಬೆಳಗ್ಗೆ ಆ ಹುಡುಗಿನ ಹೀರೋಯಿನ್ ಮಾಡ್ಬೋದು, ಅಷ್ಟು ಚೆನ್ನಾಗಿದ್ದಾಳೆ. ಹೌದು, ನಾಳೆ ಬೆಳಗ್ಗೆ ಹೀರೋಯಿನ್ ಮಾಡ್ಬೋದು. ಹೀರೋಯಿನ್ಗಳು ಈ ಹುಡುಗಿ ಮುಂದೆ ಏನಿಲ್ಲ, ದುಡ್ಡಿದೆ, ಕಾಸಿದೆ, ಸೌಂದರ್ಯ ಇದೆ, ಮದುವೆಗೆ ಒಪ್ಕೊಳ್ಳಲ್ಲ. ಈಗ ನೀವು ಹೇಳಿದ್ರಿ ನಾನು ಮದುವೆ ಮಾಡ್ಬಿಡ್ತಾರೆ ಅಂತ ತಲೆ ಬಡಿಸ್ಕೊಂಬಿಟ್ರು ಅಂತ. ಹೌದು, ಅರ್ಥ ಆಯ್ತಾ? ಎಷ್ಟೋ ಹೆಣ್ಮಕ್ಳು ಮದುವೆ ಆಗಲ್ಲ, ಎಂಥ ಗಂಡು ಬಂದರೂ ಕ್ಯಾನ್ಸಲ್ ಮಾಡ್ತಾರೆ, ನನಗೆ ಬೇಡ ಮದುವೆ. ಈ ಥರ ಸಾವಿರಾರು ಕೇಸ್ಗಳು ನಾವು ನೋಡ್ಬಿಟ್ಟಿದ್ದೀವಿ, ನೂರಾರು ಕೇಸ್ಗಳು ನೋಡಿ. ಇದರಲ್ಲಿ ನಾನು ಅಟೆಂಡ್ ಮಾಡಿರ್ತಕ್ಕಂಥ ಇದೊಂದು ಸ್ಪೆಷಲ್ ಕೇಸು. ಬಟ್ ಅವ್ರದ್ದೆಲ್ಲ ನಾವು ತೋರಿಸಿ ರಿವೀಲ್ ಮಾಡಿ ಅವ್ರ ಮರ್ಯಾದೆ ಕೇಳೋಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಓವರಲ್ ಆಗಿ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ನೀವು ಕೇಳಿದ ಕ್ವಶನ್ಗೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಮದುವೆ ಆಗಲ್ಲ, ಒಪ್ಕೊಳ್ಳಿ. ಕುಂಡ್ಲಿ, ಜಾತಕ, ಪೂಜೆಗಳು, ಪಿಂಡ ಬಿಡೋದು, ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಮಗಳಿಗೋಸ್ಕರ. ಆ ಹುಡುಗಿ ಒಪ್ಕೋತಾ ಇಲ್ಲ. ಈಗ ಈ ಕೇಸು ನನ್ನ ಹತ್ರ ಬಂತು. ಏನಾಗ್ತಾ ಇದೆ, ಯಾಕಮ್ಮ ಅಂತ ಎಲ್ಲ ಕೇಳಿದ್ರೆ, ಅದೇನೋ ಗುರುಜಿ ನನಗೆ ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ. ಇದೇ ಥರ ಎಷ್ಟೋ ಜನ ಹೆಣ್ಮಕ್ಳು ಸುಂದರವಾಗಿರ್ತಕ್ಕಂಥವ್ರು ಮದುವೆ ಆಗಿ 6 ತಿಂಗಳು ಡೈವರ್ಸ್ ಕೊಟ್ಟು ಹೋಗ್ತಾರೆ. ಆಗಿದ್ದಾವೆ, ನಿಮ್ಮ ಕಣ್ಣಿದಾಗ ನಮ್ಮ ಕಣ್ಣಿದ ಬೇಜಾನಿದ್ದಾರೆ. ಇನ್ನೂ ಮದುವೆ ಆಗದೇ ಇರತಕ್ಕಂಥವ್ರೆ ಭಾಳಷ್ಟು ಜನ ಹೀರೋಯಿನ್ಗಳಿದ್ದಾರೆ. ಹೌದು, ಹೀರೋಯಿನ್ಗಳಲ್ಲಿ ಇದ್ದಾರೆ, ಸುಮಾರು ಜನ ಇದೆ. ಯಾಕಾಗಿಲ್ಲ? ಅವ್ರದ್ದು ದುಡ್ಡಿದೆ, ಕಾರಿದೆ, ಹೆಸರಿದೆ, ಯಾಕೆ ಮದುವೆ ಆಗೋಣ? ಇನ್ನು ನಾಳೆ ಆಗೋಣ, ನಾಳಿದ್ದಾಗೋಣ, ನೆಕ್ಸ್ಟ್ ಇಯರ್ ಆಗೋಣ. ಎಲ್ಲ ಅವ್ರಿಗೆ 30, 35, 40 ಆದರೂ ಕೂಡ ಅವರು ಮದುವೆ ಆಗೋದಕ್ಕೆ ಇಷ್ಟಪಡಲ್ಲ. ಯಾಕೆ? ಇದೊಂದು ಕ್ವಶನ್ ಮಾರ್ಕ್. ಇದು ಯಾಕೆ ಆಗ್ತಾ ಇಲ್ಲ ಮದುವೆ? ಇದು ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ನಿಗೂಢವಾದಂಥ ಶಕ್ತಿಗಳು, ಕೆಟ್ಟ ಆತ್ಮಗಳು ಮನುಷ್ಯನ ಪ್ರವೇಶ ಮಾಡಿದ್ರೆ ಅವ್ರ ಇಚ್ಛೆಗೆ ತಕ್ಕಂತೆ ನಮ್ಮನ್ನು ಬಳಸ್ಕೊಳ್ತವೆ. ಹೆಂಗೆ ಅಂದರೆ, ಇದು ಈ ಎಷ್ಟು ಜನ ನಾವು ನೋಡಿದ್ದೀವಿ, ಅಷ್ಟು ಜನ ಇವತ್ತರೆಗೂ ಮದುವೆ ಆಗಿಲ್ಲ, ಮದುವೆ ಡೈವರ್ಸ್ಗಳಾಗಿದೆ. ಆದರೆ ಇದು ಒಂದು ಕೇಸು. ಇವರು ಹೊರಗಡೆ ಇದ್ದಂಥ ವ್ಯಕ್ತಿ. ಇವರು ಹೊರಗಡೆ ಅಂದರೆ ಫಾರಿನ್ ಕಂಟ್ರಿಲೋ ಅಬ್ರಾಡಲ್ಲಿಲ್ಲೋ ಇದ್ದಂಥವ್ರು. ದುಡ್ಡು ಸಂಪಾದನೆ ಮಾಡಿದ್ದಾರೆ, ಒಳ್ಳೆ ಮನೆ ಇದೆ. ಬಟ್ ಆದರೆ ಇವರು ಮದುವೆ ಆಗಲಿಲ್ಲ. ಬೇಡ, ನನಗೆ ಇಷ್ಟು ಚೆನ್ನಾಗಿದ್ದಾರೆ, ಯಾಕಮ್ಮ ಅಂದರೆ ಅದೇನೋ ಗುರುಗಳೇ ನನಗೆ ಇಷ್ಟ ಆಗಿಲ್ಲ. ರೂಮ್ ಆಯಿತು, ಅವರಾಯಿತು, ಕಂಪ್ಯೂಟರ್ ಆಯಿತು, ಅವರಾಯಿತು. ರಾತ್ರಿ 12 ಗಂಟೆ 1 ಗಂಟೆ ತನಕ ಕಂಪ್ಯೂಟರ್ ನೋಡೋದು. ಅವ್ರು ನೋಡಿದ್ರೆ ಕೆಲವು ತುಂಬ ಲಕ್ಷಣವಾಗಿದ್ದಾರೆ, ತುಂಬ ಭಯನೂ ಆಗ್ತದೆ. ಯಾಕಂದರೆ ಇವರ ಜೊತೆ ಒಳಗಡೆ ಮದುವೆ ಆಗೋದಕ್ಕೆ ಬಿಡದೆ ಒಂದು ನೆಗೆಟಿವ್ ಪರ್ಮನೆಂಟಾಗಿ ಸುಮಾರು 18 ವರ್ಷದಿಂದ ಇವ್ರ ಬಾಡಿ ಒಳಗಡೆ ಇದೆ. ಓಕೆ, ಇವರು ನಾನಿರೋದೇ ಹಿಂಗೆ,
ನಾನು ಇರೋದೇ ಹಿಂಗೆ, ನನಗೆ ಬೇಡ ಮದುವೆ, ಈಗ ನನ್ನ ಕೈಲಿ ದುಡ್ಡಿದೆ, ನಾನು ಹಿಂಗೋ ಖರ್ಚು ಮಾಡ್ಕೊಂಡು ಜೀವನ ಮಾಡ್ತೀನಿ, ನನಗೆ ಬೇಡ ಮದುವೆ. ಅವ್ರಿಗೆ ಮತ್ತೆ ಇವ್ರಿಗೆ ಇಷ್ಟ ಆಗೋದು ಯಾವಾಗ ಮದುವೆ ಆಗ್ಬೇಕಂತ? ಅಲ್ಲ ಇನ್ನೇನು ವಯಸ್ಸಾದ್ಮೇಲೆ ಹೆಂಗಾಗ್ತಿದೆ? ಅರ್ಧ ವಯಸ್ಸು ಮೇಲೆ ಆಗೋಯ್ತಲ್ಲ ಸರ್. ಈಗ 41-42 ವರ್ಷ ವಯಸ್ಸು ಹತ್ತತ್ರ ಆಗಿದೆ. 42 ವರ್ಷ ಆದಮೇಲೆ ನಿಮ್ಗೆ ಹೆಂಗಾಗುತ್ತೆ? ಹೌದು. ಒಂದು ಫ್ಯಾಮಿಲಿ ಅಟೆಂಡ್ ಮಾಡಿದೆ ಮೊನ್ನೆ, 45 ವರ್ಷ, ಅವರು ಚೆನ್ನಾಗಿದ್ದಾರೆ, ಸಾಧಾರಣವಾಗಿದ್ದಾರೆ, ಇಡೀ ಫ್ಯಾಮಿಲಿ ಮಾಡ್ಕೊಂಡು ನೀವು ಮಾತಾಡ್ಬೇಕಾದ್ರೆ ಒಂದು ಫೋನ್ ಬಂತು, ಮಧ್ಯಾಹ್ನ 3 ಗಂಟೆ ಮೇಲೆ ಮಾಡಿ ಅಂದೆ ಇವ್ರಿಗೆ. ನನಗೆ ಹೊಟ್ಟೆ ಉರಿತಿದೆ. ಯಾಕೆಂದರೆ ಅದೇನೋ ಆಗಿಲ್ಲ ಸರ್, ಅದೇನೋ ಬೇಡ ಅನ್ನಿಸ್ತು ಸರ್. ಪರ್ಟಿಕ್ಯುಲರಾಗಿ ಈಗ ನಾನು ಕೇಸ್ ತೊಗೊಂಡಿದ್ದ ಕೇಸ್ ಇದೆಯಲ್ಲ, ಇದು ತುಂಬ ಅವರಾದ್ರೆ ಸ್ವಲ್ಪ ನಾರ್ಮಲ್ ಫ್ಯಾಮಿಲಿ, ಬಟ್ ಇವರು ತುಂಬ ಹೈಫೈ, ಮದುವೆ ಬೇಡ. ಯಾವಾಗ ಹುಷಾರು ತಪ್ಪಿದ್ರು, ಸುಸ್ತು, ಎದೆ ಭಾಗ ಉಸಿರಾಡೋಕ್ಕಾಗದೇ ಇರೋದು, ಎದೆ ಹಿಡ್ಕೊಂಡಂಗೆ ಆಗ್ತಕ್ಕಂಥದ್ದು, ರಾತ್ರಿಲಿ ಮನಗಿದ್ರೆ ಮಂಚದ ಹತ್ರ ಯಾರೋ ಓಡಾಡ್ದಂಗೆ ಆಗ್ತಕ್ಕಂಥದ್ದು ಇವ್ರಿಗೆ ಭಾಸ ಆಗ್ತಾಯಿತ್ತು. ಓಕೆ. ಅದಕ್ಕೆ ಇವ್ರು ಬಂದರು. ಮದುವೆ ಆಗದೆ ಇರೋದಕ್ಕೆ ಕೇಳಕ್ಕೆ ಬಂದಿಲ್ಲ. ಸೊ ಏನೋ ಓಡಾಡ್ತಾ ಇದೆ, ಅದನ್ನು ಏನೋ ಓಡಾಡ್ತಾ ಇದೆ. ಆಮೇಲೆ ಉಸಿರಾಡೋಕ್ಕಾಗಲ್ಲ ಗುರುಜಿ, ಉಸಿರಾಕೊಂಡ ಮೇಲೆ ಇದು ತಲೆ ಹಿಂಭಾಗ ನೋವು ಸಿಕ್ಕಾಪಟ್ಟೆ, ಎದೆ ಭಾಗದಲ್ಲಿ ಉಸಿರು ಹಿಡ್ಕೋತಾ ಇದೆ. ಆಮೇಲೆ ರಾತ್ರಿ ಹೊತ್ತು ಮನಗಿದ್ರೆ ಯಾರೋ ನನ್ನ ಪಕ್ಕದಲ್ಲಿ ಓಡಾಡ್ದಂಗೆ ಆಗತ್ತೆ ಅಂತ ಅಂದ್ಬಿಟ್ಟು ಇವರು ಈ ಸಬ್ಜೆಕ್ಟ್ ತಗೊಂಡು ನನ್ನ ಹತ್ರ ಬಂದಿದ್ದು. ನಾನು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತು, ಹಿಂಗೆ ಈ ಥರ ಇದೆ. ಅವ್ರ ತಾಯಿ ತಾವು ಮಾತಾಡಿದೆ, ಅವ್ರ ಹತ್ರ ಫಸ್ಟ್ ಅವ್ರ ತಾಯಿಗೆ ಅಟೆಂಡ್ ಮಾಡಿಕೊಟ್ಟೆ, ಆಮೇಲೆ ಅವ್ರ ಕೇಸ್ ತೊಗೊಂಡೆ. ಅಟೆಂಡ್ ಮಾಡಿದ್ರೆ ಫುಲ್ ಫ್ರೀ ಆಗಿಬಿಟ್ರು. ಫುಲ್ ಫ್ರೀ ಅಂದರೆ ಈಗ ತೆಗೆದ ಮೇಲೆ ಅಯ್ಯೋ ಮುಂಚಿತವಾಗಾದರೂ ನಾನು ತೆಗೆಸಿದ್ರೆ ನಾನು ಇಷ್ಟು ಮದುವೆ ಆಗ್ಬೋದಾಗಿತ್ತಲ್ಲ. ಸೊ ಈಗ ಅವ್ರಿಗೆ ಜ್ಞಾನ, ಈಗ ಅವ್ರಿಗೆ ಮನವರಿಕೆ ಆಯ್ತಾ ಇದೆ. ಈಗ ಮದುವೆ ಆಗೋಕ್ಕೆ ಆಗಲ್ಲ. ಯಾರೋ ಇಷ್ಟಪಟ್ಟು ಆಗೋರು ಇದ್ದಾರೆ, ನಮ್ಗೆ ಗೊತ್ತಿಲ್ಲ. ಏನೇಳೆ ಈಗ 42 ವರ್ಷ ಹತ್ತತ್ರ ಆಯ್ತು, ಅಯ್ಯೋ ಇನ್ನೇನು ಇಷ್ಟು ವರ್ಷ ಆಯ್ತು, ಇನ್ನೇನು ಅನ್ನೋದು ಬೇಡ ಅನ್ನೋದು ಮನಸ್ಸಿಗೆ ಬಂದ್ಬಿಡ್ತು. ಭಾಳ ಈಗ ನೋವು ಅನುಭವಿಸ್ತವ್ರೆ. ನಾನು ಈ ಥರ ದಡ್ತನ ಮಾಡ್ಕೊಂಬಿಟ್ಟೆ. ಯಾಕೆ ಅಂದರೆ ಈ ವಿದ್ಯೆ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಈ ಥರ ಹಾಳಾಗ್ತಾ ಇರೋದು ಭಾಳ ಜನ ಇವತ್ತು. ಸೊ ಇದ್ರ ಬಗ್ಗೆ ಇದಿಲ್ಲ, ಏನೂ ಇಲ್ಲ, ಕಾಳಜಿ ಇಲ್ಲ, ಜ್ಞಾನ ಇಲ್ಲ. ಇದರಲ್ಲಿ ದಾರಿ ತಪ್ಪಿಸೋರು ಭಾಳ ಜನ ಇದ್ದಾರೆ. ಏನು ಇಷ್ಟು ಚೆನ್ನಾಗಿದೆಯಾ, ಆರಾಮಾಗಿದೆಯಾ, ಡಿಪ್ರೆಷನ್ಗೆ ಹೋಗಿದ್ದು ಏನೋ ಒಂದು ಕತೆ ಅಂದ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋ, ಸೈಕೆಟ್ರಿಕ್ ಡಾಕ್ಟರ್ ಹತ್ರ ಹೋಗಿ, ಇನ್ನೊಬ್ರ ಹತ್ರ ಹೋಗಿ ಟ್ಯಾಬ್ಲೆಟ್ ತಗೋ, ತಿನ್ಕೊಂಡು ಕೂತ್ಕೋ. ಇವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ, ಒಂದು ರಿಮೋಟ್ ಕಂಟ್ರೋಲ್ ಹಿಂದ್ಗಡೆ ಐತಿ ಅಂತ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾದ್ರೂ ಮೈ ಮೇಲೆ ಬಂದರೆ ಓ ಏನೋ ಐತಿ ಅಂತ ತಿಳ್ಕೊತೀರಾ. ಮೈ ಮೇಲೆ ಇಲ್ಲಾಂದ್ರೆ ಏನು ತಿಳ್ಕೊತೀರಾ? ಕಾಣಲ್ಲ. ನೀವು ಬರ್ತೀರಾ, ಕೆಲಸ ಮಾಡ್ತೀರಾ, ಇದು ಮಾಡ್ತೀರಾ, ನಿಮ್ಮ ಜೀವನ ಮಾಡ್ತಾ ಇದ್ದೀರಾ. ನಿಮ್ಗೇನೋ ಈ ಥರ ಐತೆ ಅಂದರೆ ಹೋಗ್ರಿ ರೀ, ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತೀನಿ, ನನಗೇನು ರೀ ಐತಿ ಅಂತ ನಿಮ್ಮ ಮನ್ಸಿಗೆ ಬರ್ತೀವಿ. ಆದರೆ ನಿಮ್ಗೆ ಯಾವಾಗ ಗೊತ್ತಾಗ್ತಿದೆ? ನಿಮ್ಮ ಡ್ಯಾಮೇಜ್ ಆದಾಗ ಗೊತ್ತಾಗ್ತಿದೆ. ನಿಮ್ಮ ಡ್ಯಾಮೇಜ್ ಆಗಿ ಕೆಳಗೆ ಬಿದ್ದಾಗ ನೀವು ಓ ಮೊದಲೇ ತೋರಿಸ್ಬೇಕಾಗಿತ್ತು, ಮಾಡಬೇಕಾಗಿತ್ತು ಅಂತ. ಯಾಕಂದರೆ ಇದು ಗೊತ್ತಾಗಲ್ಲ, ಅಷ್ಟು ಸುಲಭವಾಗಲ್ಲ. ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡ್ತೇವೆ, ಪ್ಲ್ಯಾನ್ ಮಾಡಿ ಸ್ಕೆಚ್ ಆಗ್ತವೆ. ನಿಮ್ಮ ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು, ನೆಗೆಟಿವ್ಗಳು ಯಾವ ರೀತಿ ಸ್ಕೆಚ್ ಆಗ್ತವೆ ಅಂತ ಹೇಳಿದ್ದೀನಿ. ಮನುಷ್ಯನಿಗಿಂತ ಚೆನ್ನಾಗಿ ಇವು ಸ್ಕೆಚ್ ಆಗ್ತವೆ. ನೋಡಿ, ಅವಳ ಜೀವನ ಹಿಂಡಿ ಇಪ್ಪೇಕ ಮಾಡಾಕ್ಬಿಡ್ತು 42 ವರ್ಷ. ಈಗ ನಾನು ತೆಗೆದ ಮೇಲೆ ಆ ಎದೆಯಲ್ಲಿ ಬರ್ತಾ ಇದ್ದಿದ್ದು ನೋವು ಕಮ್ಮಿ ಆಯಿತು, ತಲೆ ಹಿಂಭಾಗದಲ್ಲಿ ನೋವು ಕಮ್ಮಿ ಆಯಿತು. ಅದನ್ನು ತಲೆಗೆ ಏನಂದರು, ಅದೇನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ನನಗೆ ಗೊತ್ತಿಲ್ಲ. ಎದೆ ನೋವು ಅಂದರೆ ಸ್ವಲ್ಪ ಏನೋ ಲೈಟಾಗಿ ಹಾರ್ಟ್ದು ಪ್ರಾಬ್ಲಮ್ ಇರ್ಬೋದು ಅಂತ ಕ್ಲೀನಾಗಿ ಮೆಡಿಸಿನ್ ಕೊಡ್ತಾರೆ. ಇಲ್ಲಾಂದರೆ ಏನೋ ಒಂದು ಕುಯ್ದು ಬಿಸಾಕ್ಬಿಟ್ಟು ರೆಡಿ ಮಾಡಿದೆ ಹೋಗಿ ಸ್ಟೆಂಟ್ ಗಿಂಟ್ ಹಾಕ್ಬಿಟ್ಬಿಡ್ತಾರೆ. ಆದರೆ ನಾನು ತೆಗೆದ ಮೇಲೆ ಎದೇನೋ ಹೋಗ್ಬಿಡ್ತು, ಹಿಂಗೋಯ್ತು. ಸೊ ಅಲ್ಲಿ ಏನೋ ಒಂದಿತ್ತು ಅಂತ ಗೊತ್ತಾಯ್ತು. ಈಗ ತಲೆನೋವು ಹೋಗ್ಬಿಡ್ತು, ಹೆಡ್ಡೇಕು ಹೋಗ್ಬಿಡ್ತು. ಮಾತೆತ್ತರಿ ತಲೆನೋವು. ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು, ಇಲ್ಲ ಬಟ್ಟೆ ಕಟ್ಕೋಬೇಕಾಗಿತ್ತು, ಹೊಟ್ಟೋಯ್ತು. ಈಗ ಗುರೂಜಿ ಏನೋ ಒಂಥರ ಹೊಸತನ ಕಾಣಿಸ್ತೈತೆ, ಏನೋ ಒಂಥರ ಹಳೇದೆಲ್ಲ ಜ್ಞಾಪಕಕ್ಕೆ ಬರ್ತೈತೆ ಅಂದರೆ ರಿಪೀಟ್ ಹೋಗ್ತಾ ಇದ್ದಾರೆ ಇವರು.
ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಹ್ಮ್ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅದು ಇಷ್ಟು ದಿವಸ ಯಾರ ಬಾಡಿ ಒಳಗಡೆ ಆ ಲೇಡಿನ ಕ್ಯಾಪ್ಚರ್ ಮಾಡಿದ್ರು, ಅವನ ಹಳೇದನ್ನೆಲ್ಲ ಚಿಕ್ಕ ವಯಸ್ಸನ್ನೆಲ್ಲ ಮರೆಸ್ಬಿಟ್ಟ. ಹ್ಮ್ 18 ವರ್ಷದಿಂದ ಈ ಹುಡುಗಿನ ಫಾಲೋ ಮಾಡಿಕೊಂಡು ರೂಮ್ ಬಿಟ್ಟು ಆಚೆ ಕಡೆ ಬರ್ತಾ ಇದ್ದಂಗೆ ಈ ಹುಡುಗಿನ ಮನಸ್ಸಿನಲ್ಲೇ ಎಂಜಾಯ್ ಮಾಡ್ತಾ ಇದ್ದ. ಸೊ ಈ ಒಂದು ಆತ್ಮಗಳು ಒಂದು ಲೈಫ್ನೇ ಹಾಳು ಮಾಡ್ತಾವೆ ಇಲ್ಲಿ ಸ್ವಲ್ಪ. ಸರ್ ನಾನು ಯಾಕಂದರೆ ನಿಮಗೆ ಕ್ವಶನ್ನು ಕೇಳೋಕ್ಕಾಗಲ್ಲ, ಉತ್ತರ ನಾನು ಅಷ್ಟು ಕೊಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಈ ಆತ್ಮಗಳು ಇಂಚಿಂಚು ಯಾವ ರೀತಿ ಪ್ಲ್ಯಾನ್ ಮಾಡ್ತಾವಂತ ಪಿನ್ ಟು ಪಿನ್ ನನಗೆ ಗೊತ್ತು. ನಿಮಗೆ ನೋಡಿ 18 ವರ್ಷ 42 ವರ್ಷ ಅಂದರೆ ಎಷ್ಟು ವರ್ಷ ಹುಡುಗಿ ಜೀವನನ ಹಾಳು ಮಾಡಿ ಈಗ ಅದ್ರ ಟೈಮ್ ಬಂತು, ಗ್ರಾಚಾರ ಬಂತು, ಭಗವಂತ ಅಂತ ಅವನೇ, ದೇವ್ರಂತ ಅವನೇ ಆ ಹುಡುಗಿಗೂ ಒಂದು ಟೈಮ್ ಕೊಟ್ಬಿಟ್ಟ, ಬಾಡಿಯಿಂದ ಹೊರಗಡೆ ತೆಗೆದ್ಬಿಟ್ಟೆ. ಈಗ ಆ ಹುಡುಗಿಗೆ ಗುರುಜಿ ನೀವು ಅಟ್ಲೀಸ್ಟ್ ಒಂದು 35 ಏಜ್ನಲ್ಲಿ ನೀವು ಸಿಕ್ಕಿದ್ದಿದ್ರೆ ಸತ್ಯವಾಗಲೂ ನಾನೇನೋ ಒಂದು ಮದುವೆನೋ ಏನೋ ಒಂದು ಆಗ್ತಿದ್ದೀನಿ, ನನಗೂ ಗಂಡ ಮನೆ ಮಕ್ಕಳು ಅನ್ನೋದು. ಹೌದು, ಈಗ ಅದು ಎಲ್ಲ ಆಸೆ ಇದೆ ಅವ್ರಿಗೆ ಇಷ್ಟು ದಿವಸ. ಯಾಕಂದ್ರೆ ಅದಕ್ಕೆ ನೋಡಿ ಈ ಥರ 30, 35, 38, 40 ಆಸ್ಪಾಸ್ನವರು ಈ ಥರ ಮದುವೆ ಆಗದಿರೋದು, ಮದುವೆ ಆಗಿ ಗಂಡನ ಬಿಟ್ಟಿರ್ತಕ್ಕಂಥವ್ರು, ಇವರೆಲ್ಲ ಏನು ಮಾಡ್ತಾರೆ, ಇದು ಅವ್ರು ಬಿಟ್ಟಿಲ್ಲ ಪಾಪ, ಅವ್ರ ಗಂಡನ ಮೇಲೆ ಜಗಳ ಮಾಡಿಲ್ಲ, ಅವ್ರು ಇನ್ನೇನು ಮಾಡ್ತಿದ್ದು ಮಾಡಿಸ್ತವೆ. ಸೊ ಅವು ಪ್ರಯೋಗ ಮಾಡ್ತಾವೆ ಅಂದರೆ ಅವು ಮೈಯಲ್ಲಿ ಸೇರ್ಕೊಂಡ್ರೆ ಸರ್ ನನಗೆ ನೀವು ಬೇಕಾಗಿಲ್ಲ, ನಾನೇ ಒಂದು ಹೆಂಗ್ಸ್ ಅಂದ್ಕೊಳ್ಳಿ, ನೀವು ಬೇಕಾಗಿಲ್ಲ ನನಗೆ, ನೀನೇನು ಹಿಂಗೆ ಕುಡ್ಕೊಂಬತ್ತೀಯ, ನೀನೇನು ಹಿಂಗೆ ಇಸ್ಪೀಟ್ ಆಡ್ತೀಯ, ನೀನೇನು ಆ ಥರ ರಾತ್ರಿ 2 ಗಂಟೆಗೆ ಬರ್ತೀಯ, ನಂಗೆ ನೀನು ಇಷ್ಟ ಇಲ್ಲ, ಬೇಡ, ನಾನು ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಇದರ ಹೊರಟೋಗಿರೋ ಕೇಸ್ಗಳು ಎಷ್ಟು ಬಂದಿಲ್ಲ ನಮ್ಮ ಹತ್ರ. ಹೌದು, ಮದುವೆಯಾಗಿ 3 ದಿವಸಕ್ಕೆ ಒಂಟಾಗಿಂದ ನಾನು ಕರೆಸ್ದೆ. ಮದುವೆಯಾಗಿ 3 ದಿನಕ್ಕೆ ನೀನು ಬೇಡವೇ ಬೇಡ ಅಂತ ಹೊಂಟೋಗಿದ್ಲು ಪುಣ್ಯಾತ್ಮ, ವಾಪಸ್ ಬಂದ್ಲು. ಇವತ್ತು ತುಂಬ ಚೆನ್ನಾಗಿದ್ದಾರೆ. ಇದು ಒಂದು ಕೇಸು ಪ್ಲಸ್ ಈ ರೀತಿ ತೊಂದರೆಯಲ್ಲಿ ಅನುಭವಿಸ್ತಾ ಇರೋರು, ಇದು ನನ್ನ ಕಥೆನೇ ಇಷ್ಟು ಅಂತ ಅಂದ್ಕೊಂಡಿರೋರು, ನಿಮ್ಗೆ ಇನ್ನೂ ಒಂದು ಜೀವನ ಇರ್ತದೆ. 1 ಸೆಕೆಂಡ್ ಯೋಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟವ್ರ ಇದರಿಂದ ಏನು ಕೋಟಿಗಟ್ಟಲೆ ನೀವು ಕಳ್ಕೊಳ್ಳಲ್ಲ. ನಿಮ್ಮ ದುಡ್ಡಲ್ಲಿ ನಾನೇನು ಬಿಲ್ಡಿಂಗೂ ಕಟ್ಟೋಕ್ಕಾಗಲ್ಲ. ನಿಮ್ಮ ದುಡ್ಡಲ್ಲಿ ನಾನು ನಿಮ್ಗೆ ಅಟೆಂಡ್ ಮಾಡಿ ನನಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಮ ಕಡೆಯಿಂದ ಆದರೆ ನನ್ನ ಪ್ರಾಣ ಹೋಯ್ತಿದ್ದೆ ಹೊರತು ನಿಮಗೇನೂ ಆಗಲ್ಲ. ಬಟ್ ಏನೋ ಮಾಡ್ತಾರೆ, ಒಳ್ಳೇದಾಗತ್ತೆ ಅನ್ನೋದು ನಿಮ್ಮ ಮನ್ಸಿಗೆ ತಗೋಬೇಕು. ನಾನು ಬದಲಾಗಬೇಕು, ನಾನು ಚೆನ್ನಾಗಿರ್ಬೇಕು. ಇವತ್ತು 35, ನಾನು ಇನ್ನೂ ಸೆಟ್ಲಾಗಬೇಕು, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಇನ್ನೂ ಹಂಗೆ ಮದುವೆ ಆಗಬೇಕು, ಹಿಂಗೆ ಮದುವೆ ಆಗೋ ಅನ್ನೋರು ಹುಷಾರಾಗಿ ಯೋಚನೆ ಮಾಡಿ. ನಾಳೆ ದಿವಸ ನಿಮ್ಮ ಮದುವೆ ಆಯ್ತೀನಿ ಅಂದರು ನಿಮ್ಮ ಹತ್ರ ಯಾರೂ ಬರೋಕ್ಕಾಗಲ್ಲ. ಆ ಸ್ಥಿತಿ ನೀವು ಅನುಭವಿಸಿರ್ಬೇಕಾಗ್ತಿದೆ. ನಿಮ್ಮ ದುಡ್ಡು, ಕಾರು, ಬಂಗ್ಲೆ ಎಲ್ಲ ಇರ್ತಿದೆ. ಇವತ್ತು ಎಷ್ಟೋ ಜನ ಹೀರೋಯಿನ್ಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋರೆ, ಈ 40 ಆದರೂ ಮದುವೆ ಆಗ್ತಾಯಿಲ್ಲ, 38 ಆದರೂ ಮದುವೆ ಆಗ್ತಾಯಿಲ್ಲ. ನಾನು ಇನ್ನೂ ಈಗಲೇ ಯಾಕಾಗಬೇಕು, ನಿಧಾನಕ್ಕಾಗೋಣ. ನಾಳೆ ದಿವಸ ಇನ್ನೊಂದು ಪ್ರಾಬ್ಲಮ್, ಅಷ್ಟರೊಳಗಡೆ ನಾವು ಹಿಂಗೆ ಇರ್ತೀವಂತ ಏನು ಗ್ಯಾರಂಟಿ? ನಾನು ಈ ವಿದ್ಯೆ ಕಲಿತಾಗ ಆತ್ಮಗಳನ್ನ ಬ್ರಹ್ಮ ರಾಕ್ಷಸಿ ಎಂಥದನ್ನು ಕಟ್ಟಾಕ್ತೀನಿ, ಇಂಥದನ್ನು ಇದು ಮಾಡಿದೆ, ನನ್ನ ಯಾವುದು ಮುಟ್ಟಕ್ಕಾಗಲ್ಲ, ನಾನು ಹಿಂಗೆ ಇರ್ತೀನಿ ಅಂತ ಅಂದ್ಬಿಟ್ಟೆ. ನನ್ನ ದುರಹಂಕಾರಕ್ಕೆ ನಾನು ಯಾಮಾರಿದ್ದಕ್ಕೆ ಇವತ್ತು ನನಗೆ 2 ಪ್ರಾಬ್ಲಮ್ ಆಗಿದ್ದಕ್ಕೆ ಇವತ್ತು ನಾನು ಇನ್ನೊಬ್ರಿಗೆ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ಬುದ್ಧಿ ಹೇಳ್ತಾ ಇರೋದು. ಆಮೇಲೆ ಒಂದು ಟಿಪ್ಸ್ ಥರ ಹುಷಾರಾಗಿ ಯಾವ ಟೈಮಲ್ಲಿ ಏನಾಗಬೇಕು, ಮದುವೆ ಆ ಟೈಮಲ್ಲಿ ಮದುವೆ ಆಗಬೇಕು, ಮಕ್ಕಳಾಗಬೇಕು. ನೀವು ಇದನ್ನೆಲ್ಲ ಯೋಚನೆ ಮಾಡಿ ನೋಡಿ. ಇಲ್ಲ ನಮಗೇನಾದ್ರು ಪ್ರಾಬ್ಲಮ್ಸ್ ಇರ್ಬೋದಾ, ಇದಕ್ಕೆ ಸಂಬಂಧಪಟ್ಟವ್ರು ಯಾರು ಸಿಗ್ತಾರೆ ಯೋಚನೆ ಮಾಡಿ, ನನ್ನ ಹತ್ರ ಬನ್ನಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ನಾನು ಕರೆಯಲ್ಲ. ಬಟ್ ಆದರೆ ನೀವೆಲ್ಲಾದರೂ ತೋರಿಸ್ಕೊಂಡು ನಿಮ್ಮ ಲೈಫ್ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನು ಈ ಎಪಿಸೋಡ್ ಮುಖಾಂತರ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವ ಟೈಮಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಯಾವ ಟೈಮಲ್ಲಿ ನಾವೀಗ ನೋಡಿ, ನಾವು ಒಳ್ಳೆ ಊಟ ಮಾಡ್ತಿದ್ದೋ, ಒಳ್ಳೆ ಜೀವನ ಆಗ್ತಾಯಿತ್ತು, 5-5 ಕಿಲೋಮೀಟ್ರ್ ರನ್ನಿಂಗ್ ಮಾಡ್ತಾಯಿದ್ವು, ಎಲ್ಲ ಮಾಡ್ತಾಯಿದ್ವು. ಈಗ ನನಗೆ ಇನ್ನೂ ಮಾಡ್ತಾಯಿದ್ರೆ ಚೆನ್ನಾಗಿರೋದೇನೋ. ಈಗ ನನಗೆ 2 ಕಾಲೂ ಈ ಥರ ಡ್ಯಾಮೇಜ್ ಆದಾಗ ಅರ್ಧ ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಹಿಂಗಾಗುತ್ತೆ ಅಂದರೆ ನನ್ನ ತಪ್ಪು.
ನನ್ನ ಶಕ್ತಿಗಳಿಗೆ ಏನು ಬೇಕು ನಾನೆಲ್ಲ ಮಾಡ್ಕೊಂಡಿರ್ತೀನಿ. ನಾನು ಯಾಮಾರಿ ಹೋಗ್ತಕ್ಕಂಥದ್ದು. ಸೊ ಆದರೆ ಇವತ್ತು ಅದೆಲ್ಲ ನೆನೆಸ್ಕೊಂಡು ನಾನು ಯೋಚನೆ ಮಾಡಿದಾಗ, ರಾತ್ರಿ ಹೊತ್ತು ಯೋಚನೆ ಮಾಡಿದಾಗ, ಯಾರಿಗಾದ್ರೂ ಹಿಂಗೆ ಯೋಚನೆ ಮಾಡಿ ಹೇಳಿರ್ತೀನಿ ನಾನು ಯೂಟ್ಯೂಬಲ್ಲಿ, ಭಾಳ ಕಷ್ಟ, ಆಟ ಆಡಬೇಡಿ, ಸುಮ್ಮನೆ ಕೆಣಕಬೇಡಿ ಅಂತ ಹೇಳಿರ್ತೀನಿ. ಕೆಣಕಿ ಅಕಸ್ಮಾತ್ ಒಳಗಡೆ ಇದ್ದದ್ದಂಥ ಉದ್ರಿಕ್ತವಾದರೆ ನೀವು ಸುಮ್ಮನೆ ಇದ್ರೂ ಹುಡ್ಕೊಂಬಂದು ಹೊಡಿತಿದ್ದೆ. ಅದಕ್ಕೆ ಮುಲಾಜಿಲ್ದೆ ಹೊಡಿತಿದೆ. ಅದಕ್ಕೆ ತಿಳಿದಿರೋರು ಏನು ಮಾಡ್ಕೋಬೇಕಂತ ಎಲ್ಲರಿಗೂ ವಿಡಿಯೋಗಳಲ್ಲಿ ಹೇಳಿರ್ತೀನಿ. ದಯವಿಟ್ಟು ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ ಟೈಮಲ್ಲಿ ಯಾವುದನ್ನು ನೀವು ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಅಷ್ಟೇ, ಗಂಡಾಗಲಿ ಹೆಣ್ಣಾಗಲಿ, ಆ ಟೈಮಿಗೆ ಕರೆಕ್ಟಲ್ಲಿ ಮದುವೆ ಆಗಿಲ್ಲ ಅಂದರೆ ಮುಂದೆ ನೀವು ತೊಂದರೆ ಅನುಭವಿಸ್ತಾ ಇದೆ. ಇವತ್ತು ತುಂಬ ಚೆನ್ನಾಗಿದ್ದಾರೆ ಅಮ್ಮ. ಈಗ ಮದುವೆ ಆಗಬೇಕು ಅನ್ನಿಸ್ತಿದೆ, ಮದುವೆ ಆಗೋರು ಯಾರೂ ಇರೋಲ್ಲ ಏನೋ. ಆಮೇಲೆ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡ್ತು. ಈಗ ಬೇಡ ಅನ್ನೋ ಮಟ್ಟಕ್ಕೆ ಕೊಟ್ಟಿದ್ರು. ನಮಗೆ ಅವ್ರು ನೋಡಿದ್ರೆ ಹೊಟ್ಟೆ ಉರಿತಿದೆ. ನನಗೆ ಅಟ್ಲೀಸ್ಟ್ ಒಂದು 3-4 ವರ್ಷಕ್ಕೆ ಮುಂಚೆ ಏನೋ ಸಿಗಬಾರ್ದ ಅಂತಂದರೆ ನಾವು ಹೇಳ್ದಂಗೆಲ್ಲ ದೇವರು ಹಣ್ಣಲ್ಲಿ ಬರೆದಿರ್ತಾನೆ. ಸೊ ಈ ಥರ. ಸೊ ವೀಕ್ಷಕರು, ಯಾಕಂದರೆ ಇದು ಸಾಮಾನ್ಯವಾಗಿ ನಮ್ಮ ಕಣ್ಮುಂದೆ ಕಾಣಿಸ್ತವೆ, ನಿಮ್ಮ ಕಣ್ಗೂ ಕಾಣಿಸ್ಬೋದು. ಏಜ್ಗಳಾಗಿರುತ್ತೆ, ಸುಂದರವಾಗೂ ಇರ್ತಾರೆ, ಎಲ್ಲ ಅನುಕೂಲ ಇರುತ್ತೆ, ಸಂಪಾದನೆ ಇರುತ್ತೆ, ಎಜುಕೇಷನ್ ಇರುತ್ತೆ. ಆಗಿದ್ರೂ ಕೂಡ ತುಂಬ ಜನ ಹೆಣ್ಮಕ್ಳು ಮದುವೆ ಆಗ್ತಾಯಿಲ್ಲ. ಸೊ ಇದು ಯಾಕೆ ಆಗ್ತಾಯಿಲ್ಲ ಅಂದರೆ ಯಾವುದೋ ನೆಗೆಟಿವ್ಗಳು ಅವ್ರಿಗೆ ದಾರಿ ತಪ್ಪಿಸ್ತಾ ಇರ್ತದೆ. ಯಾರ ಮಾತು ಕೇಳಲ್ಲ. ಏನೋ ಒಳ್ಳೆ ಮಾತು ಹೇಳಕ್ಕೆ ಬಂದಾಗ ಅವ್ರಿಗೆ ಬುದ್ಧಿ ಹೇಳಿ ಕಳಿಸೋಷ್ಟು ಒಂದು ನಾಲೆಡ್ಜ್ ಇರುತ್ತೆ, ಬುದ್ಧಿವಂತರು ಇರ್ತಾರೆ. ಹಾಗಾಗಿ ಬೇರೆಯವ್ರ ಮಾತುಗಳನ್ನ ಕೇಳೋ ಸ್ಥಿತಿ ಇಲ್ಲ, ಇವರೇ ಅವ್ರಿಗೆ ಉಪದೇಶ ಕೊಟ್ಟು ಕಳಿಸ್ಬಿಡ್ತಾರೆ. ಅಂದರೆ ಬದುಕೋಕ್ಕೆ ನನಗೆ ಗೊತ್ತಿದೆ, ಜೀವನ ಮಾಡ್ಕೋತೀನಿ, ನಾನು ಒಂಟಿಯಾಗಿರ್ತೀನಿ ನಾನು, ಈ ಒಂದು ಹಠ. ಬಟ್ ಅದು ಯಾಕೆ ಆಗ್ತಾಯಿದೆ ಅಂದರೆ ಅವರಲ್ಲಿ ಯಾವುದೋ ನೆಗೆಟಿವ್ ಆ ಥರ ಮಾಡಿಸ್ತಾ ಇರುತ್ತೆ. ಯಾಕಂದರೆ ಭಗವಾನ್ ಸರ್ ಆ ಕೇಸ್ಗಳನ್ನ ಅಟೆಂಡ್ ಮಾಡಿರೋದ್ರಿಂದ ಅವ್ರ ಫೋಟೋ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಸುಂದರವಾಗಿ ಇರೋರು ಒಬ್ಬರದ್ದು ಫೋಟೋ ಅವರು ತೋರಿಸಿದ್ರು ನನಗೆ. ಸೊ ಆ ಕೇಸ್ ಅಟೆಂಡ್ ಮಾಡಿದ ಮೇಲೆ ಸೊ ಈ ಥರದ್ದು ಇವಾಗ ಅವ್ರಿಗೆ ಜ್ಞಾನೋದಯ ಆಗೈತೆ. ನಂದು ಒಳ್ಳೆ ಒಂದು ವಯಸ್ಸಿದ್ದಾಗ ಎಲ್ಲ ಆಗಬೇಕಿತ್ತು ಅಂತ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಾಯಲ್ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದಾರೆ. ಮನೆ ಕಡೆ ಸುಸ್ತಿದೆ. ಇವತ್ತು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಇಷ್ಟು ವರ್ಷದ ಮೇಲೆ ಹೆಂಗೆ ಮದುವೆ ಆಗೋದು ಅಂತ ಸುಮ್ಮನೆ ಆಗ್ಬಿಟ್ರು. ಬಟ್ ನಮಗೆ ಅದು ನೋಡಿದಾಗ ಸ್ವಲ್ಪ ದಿವಸ ಮುಂಚಿತವಾಗ್ಲೂ ಬರಬಾರ್ದಿತ್ತ ಅಂತ ಅನಿಸ್ತದೆ. ಏನು ಮಾಡೋದು ನಾವೇನು ಮಾಡೋಕ್ಕಾಗಲ್ಲ. ಟ್ರೈನು ಹೋಗೋಕ್ಕೆ ಮೊದಲೇ ಟಿಕೆಟ್ ತೊಗೊಂಡ್ಬಿಟ್ರೆ ಟ್ರೈನಲ್ಲಿ ಹತ್ಬೋದು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ವೇಸ್ಟ್ ಆಗುತ್ತೆ. ಸೊ ಆ ಥರ ಜೀವನ ಇನ್ನೂ ಇದ್ದಾಗಲೇ ಎಲ್ಲ ಅನುಭವಿಸ್ಬೇಕು. ಜೀವನ ಖಾಲಿ ಆದಮೇಲೆ ಸೊ ನಾವು ಕಳ್ಕೊಂಡ್ವಿ ಅಂತ ಆಮೇಲೆ ಕೊರಗಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರು.